ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳಂಥ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಮಹಾಕೃಪೆಯಿಂದ ನೀನು ನಮಗೋಸ್ಕರ ಹುಟ್ಟಿ ಬಂದಂಥ ಪರಿಶುದ್ಧ ದಿನವನ್ನು ನಾವು ಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಸಿದ್ಧರಾಗುವಂಥ ವಾರದಲ್ಲಿದ್ದೇವೆ. ದೇವರೇ, ನೀನು ನಮಗೋಸ್ಕರ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದಿದ್ದಿ ಸ್ವಾಮಿ. ಬೆಳಕಾಗಿ ಬಂದಿದ್ದಿ, ಸಂತೋಷವನ್ನು ಕೊಡುವನಾಗಿ, ಇಮ್ಮಾನುವೇಲನಾಗಿ ನಮ್ಮ ಸಂಗಡ ವಾಸ ಮಾಡಲಿಕ್ಕೆ ಬಂದದಕ್ಕಾಗಿ ಸ್ತೋತ್ರವಾಗಲಿ. ದೇವರೇ, ನಿನ್ನ ಕುರಿತು ನಾವು ಆಲೋಚನೆ ಮಾಡುವಾಗ, ನಿನ್ನ ಜನನವನ್ನು ಸ್ಮರಣೆ ಮಾಡುವಾಗ ಸ್ವಾಮಿ, ನಮ್ಮ ಹೃದಯಗಳಲ್ಲಿ ಹುಟ್ಟಿ ಬಾ ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾವು ನಿನಗೆ ಸಾಕ್ಷಿ ಕೊಡುವಂತೆ, ನಿನ್ನ ಮಕ್ಕಳಾಗಿ ಬದುಕುವಂಥ ಕೃಪೆಯನ್ನು ದಯಪಾಲಿಸಿಕೊಡು. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡು, ಎಚ್ಚರಿಸು, ಖಂಡಿಸು. ನಿನಗೋಸ್ಕರ ಜೀವಿಸಲು ಕೃಪೆಯನ್ನು ದಯಪಾಲಿಸಿಕೊಡು. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ ತಂದೆಯ ದೇವರೇ, ಆಮೇನ್. ಕರ್ತನೇ, ನನ್ನ ತುಟಿಗಳನ್ನು ತೆರೆಯ ಮಾಡು. ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವುದು. ದೇವರೇ, ನನ್ನನ್ನು ರಕ್ಷಿಸು. ಯೆಹೋವನೇ, ಬೇಗ ಬಂದು ಸಹಾಯ ಮಾಡು. ಪಿತಾನಿಗೂ ಕುಮಾರನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಂತೆಯೂ ಈಗಲೂ ಯಾವಾಗಲೂ ಯುಗ ಯುಗಾಂತರಗಳಲ್ಲಿಯೂ ಇರುವಂತೆ. ಆಮೆನ್. ಹಲ್ಲೆಲೂಯಾ. ಯೆಹೋವನಿಗೆ ಅಡ್ಡ ಬೀಳುವ ಬನ್ನಿರಿ, ನಮ್ಮನ್ನು ಮಾಡಿದವನು ಆತನೇ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿ ಗಾಯುವ, ನಮ್ಮ ರಕ್ಷಣಾ ಶರಣೆಗೆ ಜಯ ಘೋಷ ಮಾಡೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯ ಘೋಷ ಮಾಡೋಣ.
ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಸಮುದ್ರವು ಆತನದೇ, ಆತನೇ ಅದನ್ನು ನಿರ್ಮಿಸಿದನು. ಒಣ ನೆಲವು ಆತನ ಕೈಗೆ ದಾಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನೇ ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಡಿದು ಆಗಿದ್ದೇವೆ. ಪಿತನಿಗೂ ಕುಮಾರನಿಗೂ ಪವಿತ್ರ ಆತ್ಮನಿಗೂ ಮಹಿಮೆಯು ಉಂಟಾಗಲಿ. ಆದಿಯಂತೆಯೂ ಈಗಲೂ ಯಾವಾಗಲೂ ಯುಗಾಂತರಗಳಲ್ಲಿಯೂ ಇರುವಂತೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ವಚನಗಳು 18-25. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು. ಕರ್ತನೇ, ನಮ್ಮ ಮೇಲೆ ದಯೆಯಿಡು. ಕರ್ತನೇ, ನಿನಗೆ ಸ್ತೋತ್ರವು. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಮೂಡಲ್ಪಟ್ಟು ಪಾತಾಳಕ್ಕಿಳಿದು ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂದು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೆನ್. ಮಂಗಳ
ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಎಲ್ಲರಿಗೂ ಈ ಪರಿಶುದ್ಧ ಭಾನುವಾರದ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಮಹಾಕೃಪೆಯಿಂದ ಮುಂದಿನ ದಿನದಲ್ಲಿ ನಾವು ಕ್ರಿಸ್ತನು ನಮಗಾಗಿ ಹುಟ್ಟಿ ಬಂದಂಥ ಸಂತೋಷ ಸಂಭ್ರಮದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಆತನ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡುತ್ತಾ, ಆತ ನಮಗಾಗಿ ಮಾಡಿದಂಥ ಕಾರ್ಯಗಳನ್ನು ಸ್ಮರಿಸುತ್ತಾ ಆತನ ಇನ್ನಷ್ಟು ನಂಬುವವರಾಗೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶ್ವಸಲಿ, ಬಲಪಡಿಸಲಿ, ಕಾಯಲಿ. ಆಮೇನ್. ನಮ್ಮ ವಾಕ್ಯ ಪರಿಚಯದ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದ 18ರಿಂದ 25 ವಚನಗಳವರೆಗೆ ನಾವು ಅನೇಕ ಸಲ ಈ ವಾಕ್ಯ ಭಾಗವನ್ನು ನಾವು ಕೇಳಿದ್ದೇವೆ. ವಿಶೇಷವಾಗಿ ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಎಲ್ಲ ಸಭೆಗಳಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡುವುದನ್ನು ನಾವು ಗಮನಿಸ್ತೇವೆ. ಹಾಗೆ ನಾವು ಸಹ ಹಬ್ಬದ ಆಚರಣೆಗೆ ಮುಂಚಿತವಾಗಿ ಈ ವಾರದಲ್ಲಿ ಸಹ ಈ ವಾಕ್ಯದ ಕುರಿತಾಗಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಮ್ಮ ಈ ದಿನ ಪರಿಚಯದಲ್ಲಿ ಗಮನಿಸುವ ಪ್ರಮುಖ ವ್ಯಕ್ತಿ ಯೋಸೇಫನಾಗಿದ್ದಾನೆ. ಈತ ಮರಿಯಳೊಂದಿಗೆ ಮದುವೆಗೋಸ್ಕರವಾಗಿ ನಿಶ್ಚಿತಾರ್ಥವಾಗಿದ್ದಾನೆ. ಆದರೆ ಇವನು ಎದುರಿಸ್ತಿರುವಂಥ ಒಂದು ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಆತನಿಗೋಸ್ಕರವಾಗಿ ನಿಶ್ಚಯವಾಗಿದ್ದಂಥ ಮರಿಯಳು ಈಗ ಪವಿತ್ರಾತ್ಮನಿಂದ ಗರ್ಭ ಧರಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಯಹೂದ್ಯರ ಒಂದು ಪದ್ಧತಿಯ ಪ್ರಕಾರ ಧರ್ಮೋಪದೇಶಕಾಂಡ ಪುಸ್ತಕ 22ನೇದಲ್ಲಿ ಗಮನಿಸ್ತೇವೆ, ಯಾರಾದರೂ ಹಾಗೆ ಮದುವೆಗಿಂತ ಮುಂಚಿತವಾಗಿ ಗರ್ಭ ಧರಿಸಿದರೆ ಅವ್ರನ್ನ ಕಲ್ಲೆಸೆದು ಕೊಲ್ಲುವಂಥ ಒಂದು ಪರಿಸ್ಥಿತಿ ಅಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಇವನ ಬಗ್ಗೆ ನಾವು ಗಮನಿಸಬೇಕಾದ್ರೆ ಆತನು ಸಜ್ಜನನಾಗಿದ್ದರಿಂದ ಆಕೆಯನ್ನು ಬಯಲಿಗೆ ತರದೆ, ಆತನನ್ನು ಯಾರಿಗೂ ಸಹ ಹೇಳಿಕೊಳ್ಳೋದಕ್ಕೆ ಮನಸ್ಸಿಲ್ಲದೆ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಪ್ರವೇಶ ಮಾಡುವಂಥ ಇನ್ನೊಬ್ಬ ಪ್ರಮುಖ ವ್ಯಕ್ತಿ, ಆತನು ದೇವದೂತನು. ಆತನಿಗೆ ಕಾಣಿಸಿಕೊಂಡು ಮರಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆ ಗರ್ಭ ಪವಿತ್ರಾತ್ಮನಿಂದಲೇ ಆದದ್ದು ಎಂಬುದಾಗಿ ಆತನು ಎಚ್ಚರಿಸುವುದನ್ನು ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಆತನು ಆ ಕೂಸಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ ಸೂಚಿಸುವುದನ್ನು ನಾವು ಗಮನಿಸ್ತೇವೆ. ಯೇಸು ಎಂಬಂಥ ಪದ ಅದು ಗ್ರೀಕಿನ ಮೂಲದಿಂದ ಬಂದಂಥದ್ದು. ಆದರೆ ಹಿಬ್ರಿಯದಲ್ಲಿ ಅದಕ್ಕೆ ಜೋಶುವ, ರಕ್ಷಕ ಎಂಬುದಾಗಿ ನಾವು ನೋಡ್ತೇವೆ. ಅದರ ಅರ್ಥ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನೇ ಆಗಿದ್ದಾನೆ. ಹಾಗಾಗಿ ಅಸಾಧ್ಯವಾದಂಥ ಒಂದು ಕಾರ್ಯ, ಕನ್ಯಳಿಂದ ಗರ್ಭಧರಿಸುವಂಥ ವಿಶೇಷ ಕಾರ್ಯಕ್ಕೆ ನಡೆಸಲ್ಪಟ್ಟಂಥ ಆ ಕಂದನ ಆಗಮನವನ್ನು ದೇವದೂತನು ತಿಳಿಸಬೇಕಾದ್ರೆ ಯೋಸೆಫನು ಸಹ ಅದನ್ನು ಧೈರ್ಯದಿಂದ, ಪ್ರೀತಿಯಿಂದ ಒಪ್ಪಿಕೊಂಡದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಹೇಗೂ ನಾವು ಕ್ರಿಸ್ತನ ಆಗಮನ ವಿಷಯವಾಗಿ ನಾವು ಕೇಳಬೇಕಾದ್ರೆ ಎಷ್ಟೊಂದು ಸಂತೋಷ, ಎಷ್ಟೊಂದು ಆಶೀರ್ವಾದ. ಯಾಕೆಂದರೆ ಆತನು ದೇವಾದಿ ದೇವನಾಗಿದ್ದರೂ, ಕರ್ತಾದಿ ಕರ್ತನಾಗಿದ್ದರೂ ನಮಗೋಸ್ಕರ ಮನುಜಾವತಾರಿಯಾದದನ್ನು ಆತನ ಜನ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ಕಾರ್ನೇಷನ್ ಆಫ್ ಗಾಡ್ ಅಂದರೆ ನರಾವತಾರ, ಮನುಷ್ಯನ ಅವತಾರವನ್ನು ದೇವರು ಧರಿಸಿಕೊಂಡದ್ದರ ಕುರಿತಾಗಿ, ಮಾಂಸಧಾರಿಯಾಗಿ ಬಂದು ನಮ್ಮನ್ನು ರಕ್ಷಿಸರ ಕುರಿತಾಗಿ ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಏನಂತಂದರೆ, ಇತಿಹಾಸದಲ್ಲಿ ದೇವರು ನಮ್ಮ ರಕ್ಷಣೆಗಾಗಿ ಮಾಡಿದಂಥ ಒಂದು ಪ್ರಮುಖವಾದಂಥ ಹೆಜ್ಜೆ ಎಂಬುದಾಗಿ ನಾವು ಇದರ ಕುರಿತು ಆಲೋಚನೆ ಮಾಡ್ತೇವೆ. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಟು ದ ಹಿಸ್ಟ್ರಿ ಆಫ್ ಅವರ್ ಸ್ಯಾಲ್ವೇಷನ್. ನಮ್ಮ ರಕ್ಷಣಾರ್ಥವಾಗಿ ದೇವರು ಮಾಡಿದಂಥ ಒಂದು ಪ್ರಮುಖ ಕಾರ್ಯವೇ ಆತನ ನರಾವತಾರ ಎಂಬುದಾಗಿ ನಾವು ಗಮನಿಸಿಕೊಳ್ಳಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ರಕ್ಷಣೆ ಅದು ಸಾರ್ವತ್ರಿಕವಾದದ್ದು, ಎಲ್ಲ ಜನರಿಗೆ. ಈ ಪ್ರಕಟಣೆ ದೇವರ ಸಮಾಧಾನದ ಕಾರ್ಯವನ್ನು ಎಲ್ಲ ಜನರಿಗೆ ಸಾರುವಂಥದ್ದು. ಈ ಕಾರ್ಯವನ್ನು, ದೇವರ ಕೋಪವನ್ನು ಆತನು ಸಂಧಾನ ಮಾಡೋದಕ್ಕೋಸ್ಕರವಾಗಿ ನರಾವತಾರ ಎತ್ತಿ ಬಂದನೆಂಬುದಾಗಿ ನಾವು ಈ ಒಂದು ಪರಿಚಯಗಳ ಮೂಲಕವಾಗಿ ಆತನ ಹಬ್ಬದ ಸಂದರ್ಭದಲ್ಲಿ ನಾವು ಆತನ ನರಾವತಾರವನ್ನು ಆಲೋಚನೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಆತನ ಈ ನರಾವತಾರ ದೇವರ ಕೃಪೆಯನ್ನು ಹೊತ್ತಿ ಹೇಳುವಂಥದ್ದು. ನಾವು ಇನ್ನೂ ಪಾಪಿಗಳಾಗಿದ್ದಾಗಲೂ ಸಹ, ದೇವರ ವಿರೋಧಗಳಾಗಿದ್ದಾಗಲೂ ಸಹ ದೇವರ ಕೃಪೆ, ಆತನ ಪ್ರೀತಿ ನಮ್ಮನ್ನು ಆತನ ಪರಿಶುದ್ಧ ಜೀವನಕ್ಕೆ ನಡೆಸಲು ಪ್ರಬೋಧನೆ ಮಾಡ್ತದೆ ಎಂಬುದಾಗಿ ತಿಳಿಸಿಕೊಡ್ತಾ ಇದೆ. ಅದೇ ರೀತಿ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾವು ಆಚರಣೆ ಮಾಡಬೇಕಾದ್ರೆ ಅದೊಂದು ಬೆಳಕಿನ ಹಬ್ಬ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 2ನೇ ವಚನದಲ್ಲಿ ಗಮನಿಸಬೇಕಾದ್ರೆ, ಮೂಡಣ ಜೋಯಿಸ ಪಂಡಿತರು ನಕ್ಷತ್ರವನ್ನು ಕಂಡು ಅಡ್ಡ ಬೀಳಲು ಬಂದರು ಎಂಬುದಾಗಿ ನೋಡ್ತೇವೆ. ಆ ನಕ್ಷತ್ರ ಅದು ಬೆಳಕಾಗಿ ಅವರಿಗೆ ಮಾರ್ಗ ತೋರಿಸುತ್ತೆ ಎಂಬುದಾಗಿ ನೋಡ್ತೇವೆ.
ಹಳೆ ಒಡಂಬಡಿಕೆಯಲ್ಲೂ ಸಹ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಗಮನಿಸೋದಾದರೆ 9ನೇ ಅಧ್ಯಾಯದಲ್ಲಿ ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವಂಥವರಿಗೆ ಪ್ರಕಾಶ ಹೊಳೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಗಮನಿಸುವಂಥ ಮಾತು, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ಆತನು ವರದ ಮಗನು, ಸಮಸ್ತ ಆಡಳಿತ ಆತನದೇ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಆತನ ಕುರಿತು ಆತ ನಮಗೋಸ್ಕರ ಬೆಳಕಾಗಿ ನಮ್ಮ ರಕ್ಷಣಾರ್ಥವಾಗಿ ಬಂದನೆಂಬುದನ್ನು ಸೂಚಿಸುವಂಥದ್ದೇ ಈ ಬೆಳಕಿನ ಹಬ್ಬದ ಪ್ರಾಮುಖ್ಯತೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 9ನೇ ವಚನ ಸಹ ನಾವು ಇದನ್ನೇ ಗಮನಿಸ್ತೇವೆ. ನಿಜವಾದ ಬೆಳಕು ಲೋಕಕ್ಕೆ ಬರೋದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ತರುವಂಥದ್ದು. 8ನೇ ಅಧ್ಯಾಯದಲ್ಲಿ 12ನೇ ವಚನ ಗಮನಿಸಬೇಕಾದ್ರೆ ಸ್ವಾಮಿ ಹೇಳುವಂಥದ್ದು, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಹಾಗಾಗಿ ಕ್ರಿಸ್ಮಸ್ ಹಬ್ಬ ಅಂತ ಹೇಳಬೇಕಾದ್ರೆ ನಮಗೆ ಅದು ಬೆಳಕನ್ನು ತೋರಿಸುವಂಥದ್ದು, ಕ್ರಿಸ್ತನ ಕಡೆಗೆ ಮಾರ್ಗ ತೋರಿಸುವಂಥದ್ದು, ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಆ ಬೆಳಕಿನೆಡೆಗೆ ನಡೆಸ್ಕೊಂಡು ಹೋಗುವಂತಕ್ಕೋಸ್ಕರವಾಗಿ ಸ್ವಾಮಿ ಮಾಡೋಂಥ ವಿಶೇಷ ಸಂಕಲ್ಪ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅಷ್ಟು ಮಾತ್ರವಲ್ಲ, ಕ್ರಿಸ್ಮಸ್ ಹಬ್ಬ ಅಂತ ಹೇಳಬೇಕಾದ್ರೆ ಅದೊಂದು ಸಂತೋಷದ ಸಂಭ್ರಮದ ಹಬ್ಬವಾಗಿದೆ. ಯಾಕೆಂದರೆ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಗಮನಿಸಬೇಕಾದ್ರೆ ಅಲ್ಲಿ ಬರುವಂಥ ಮಾತು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂಥ ಶುಭ ಸಮಾಚಾರವನ್ನು ನಾನು ತಿಳಿಸ್ತೇನೆ. ಅದೇನೆಂದರೆ, ನಿಮಗೋಸ್ಕರ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ಅಂದರೆ ಯೇಸುವಿನ ಜನನ ಅದು ಇಡೀ ಲೋಕಕ್ಕೆ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಂದು ಪ್ರಪಂಚಾದ್ಯಂತ ಬಹುಸಂಖ್ಯಾ ಜನರು, ಅನೇಕ ದೇಶಗಳವರು, ಕುಲಗಳವರು ಯೇಸು ಕ್ರಿಸ್ತನ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇದೊಂದು ಮನುಕುಲದ ಹಬ್ಬ, ಸಂತೋಷ ಪಡುವಂಥ ಹಬ್ಬ, ಸಂಭ್ರಮ ಪಡುವಂಥ ಹಬ್ಬವಾಗಿದೆ. ಹಾಗಾಗಿ ಇಂಥ ಹಬ್ಬದಲ್ಲಿ ನಾವು ದೇವರನ್ನು ಸ್ಮರಿಸುತ್ತಾ, ಆತನ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾ, ನಮ್ಮನ್ನು ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಬೆಳಕಿಗೆ ನಡೆಸಿದಂಥ ಸ್ವಾಮಿಯ ಕಾರ್ಯಗಳಿಗಾಗಿ ಸಂತೋಷ ಪಡುವಂಥದ್ದು, ಸಂಭ್ರಮ ಪಡುವಂಥದ್ದು, ಅದು ನರಾವತಾರಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಎಷ್ಟು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ಈ ವಾಕ್ಯ ನಮ್ಮನ್ನು ತಿಳಿಸಿಕೊಡ್ತಾ ಇದೆ. ಇನ್ನು ನಾವು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಅಥವಾ ಯೇಸುವಿನ ಜನನದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ ನಮಗೆ ಕಂಡು ಬರುವಂಥ ಪ್ರಮುಖ ಇನ್ನೊಂದು ಸಂಗತಿ ಏನಂದರೆ, ದೇವರು ನಮ್ಮೊಂದಿಗೆ ಇರುವುದಕ್ಕೋಸ್ಕರವಾಗಿ ಬಂದಂಥ ಕಾರ್ಯವನ್ನು ತಿಳಿಸಿಕೊಡ್ತದೆ. ಹಾಗಾಗಿ ಇದು ಕ್ರಿಸ್ಮಸ್ ಅಂತ ಹೇಳಬೇಕಾದ್ರೆ ದೇವರು ನಮ್ಮೊಂದಿಗಿರುವಂಥ ಹಬ್ಬ. ಯಾಕೆಂದರೆ ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ ಸೂಚಿಸಲ್ಪಟ್ಟಂಥದ್ದು ಏನೆಂದರೆ, ಇಮ್ಮಾನುವೇಲ್, ಕೊಡಲ್ಪಟ್ಟಂಥ ಹೆಸರು ಇಮ್ಮಾನುವೇಲ್, ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಹೇಳುವಂಥ ಮಾತು ಮತ್ತಾಯನ ಸುವಾರ್ತೆ 1:24 ವಚನದಲ್ಲಿ. ಹಾಗಾಗಿ ದೇವರು ರಕ್ಷಕನಾಗಿ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರವಾಗಿ ಯೇಸು ಎಂದು ಹೆಸರಿಡಬೇಕೆಂಬುದಾಗಿ ಹೇಳುವಂಥ ಮಾತಿನಲ್ಲಿಯೂ ಅದೇ ರೀತಿ ಆತನು ಅವರ ಜನರೊಂದಿಗೆ ಸದಾಕಾಲ ವಾಸ ಮಾಡಲಿಕ್ಕೆ ಬಂದಂಥವನೆಂಬುದಾಗಿ ಹೇಳುವಂಥ ಆ ಇಮ್ಮಾನುವೇಲ್ ಅಂತ ಹೇಳುವಂಥ ಹೆಸರು ನಮ್ಮನ್ನು ಸ್ವಾಮಿಯನ್ನು ಪ್ರೀತಿಸೋದಕ್ಕೋಸ್ಕರವಾಗಿ ಆತನೊಂದಿಗೆ ಜೀವನ ಮಾಡೋದಕ್ಕೆ ಕರೆ ಕೊಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಂತಹ ದೇವರ ಮಕ್ಕಳು ನಾವಾಗಿದ್ದೇವೆ. ಸಂತೋಷ ಪಡೋಣ, ಸಂಭ್ರಮ ಪಡೋಣ. ಇಮ್ಮಾನುವೇಲನಾಗಿರುವಂಥ ದೇವರು ನಮ್ಮೊಂದಿಗಿದ್ದಾನೆಂಬಂಥ ಆ ಭರವಸೆ ನಿರೀಕ್ಷೆಗಳೊಂದಿಗೆ ನಾವು ನಮ್ಮ ಹಬ್ಬಗಳನ್ನು ನಾವು ಮಾಡೋಣ. ಹಾಗಾಗಿ ಸ್ವಾಮಿಯು ವಿಶೇಷವಂತ ಈ ಮಾತುಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಅಂದು ಆ ಯೋಸೇಫನ್ನು ತೋರಿಸಿದಂಥ ಆ ನಂಬಿಕೆ, ಗಬ್ರಿಯೇಲ ದೂತನ ಆ ಮಾತಿನ ಮೇಲಿಟ್ಟಂಥ ನಂಬಿಕೆ, ಮರಳನ್ನು ಸೇರಿಸಿಕೊಂಡಂಥದ್ದು, ಇವುಗಳೆಲ್ಲವನ್ನು ನಾವು ಗಮನಿಸೋದೇ ಆದರೆ ದೇವರ ಸೇವೆಗೋಸ್ಕರವಾಗಿ ಸ್ವಾಮಿ ನಮ್ಮನ್ನು ಕರೀಬೇಕಾದ್ರೆ ಅದನ್ನು ನಾವು ಸಂಭ್ರಮದಿಂದ, ಸಂತೋಷದಿಂದ ನಾವು ಆಚರಿಸಲ್ಪಡಬೇಕಾದ್ರೆ ದೇವರು ಸಹ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಆತನ ನರಾವತಾರ, ಆತನ ಆ ಬೆಳಕಿನ ಮಾರ್ಗ, ಸಂತೋಷ, ಆತನ ಇರುವಿಕೆ ನಮ್ಮ ಇನ್ನಷ್ಟು ದೇವರ ಸನ್ನಿಧಾನಕ್ಕೆ ಅದನ್ನ ಸೇವೆ ಮಾಡೋದಕ್ಕೋಸ್ಕರವಾಗಿ ಕರೆಯನ್ನು ಕೊಡಲಿ. ಈ ಹಬ್ಬದ ಆಚರಣೆಯಲ್ಲಿ ನಾವು ನಿಜವಾಗಿ ನಮಗೋಸ್ಕರ ಹುಟ್ಟಿಬಂಥ ಯೇಸು ಸ್ವಾಮಿಯನ್ನು ಸ್ಮರಣೆ ಮಾಡೋಣ. ಆತನು ಅಂದು 2000 ವರ್ಷಗಳ ಹಿಂದೆ ಹುಟ್ಟಿ ಬಂದಲ್ಲ ಬದಲಾಗಿ ಇಂದು ನಮ್ಮ ಹೃದಯಗಳಲ್ಲಿ ಹುಟ್ಟಿ ಬರುವ ಹಾಗೆ ಆತನಿಗೆ ನಾವು ಸ್ಥಾನವನ್ನು ಕೊಡುತ್ತಾ ಆತನನ್ನು ನಾವು ಬೆಳಕಾಗಿ ನಮ್ಮೊಂದಿಗಿರುವಂಥ ದೇವರಾಗಿ ಆತನ ಹಬ್ಬವನ್ನು ಆಚರಣೆ ಮಾಡೋಣ. ಹೀಗೆ ಮಾಡುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕವಾಗಿ ನಮಗೆ ಕೃಪೆಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಲಿ. ಆಮೇನ್. ದೇವಬಂಧನೆ, ದೇವಬಂಧನೆ, ಭುವಿಯನೆಲ್ಲ ಪವಿತ್ರ ಮಾಡುವ ದೇವಬಂಧನೆ,
ತೊಲಗಿಸ ಮನುಷ್ಯರೆಲ್ಲ ಜೀವಿಸ ಪಾಪ ಕರ್ಮ ತೊಲಗಿಸ ಮನುಷ್ಯರೆಲ್ಲ ಜೀವಿಸ ಪರನು ಇಲ್ಲಿ ನರನು ಬಹು ಸಹನೆಯಿಂದ ನಮ್ಮ ನೆನೆದು ದೇವ ಬಂದನೈ. ಕಷ್ಟ ನಷ್ಟ ನೀಗಿಸೆ ದುಃಖ ಎಲ್ಲ ಸಾಗಿಸೆ ಕಷ್ಟ ನಷ್ಟ ನೀಗಿಸೆ ದುಃಖ ಎಲ್ಲ ಸಾಗಿಸೆ ಬಂದ ಪ್ರೀತಿಯಿಂದ ಪಕ್ಕನಿಂದ ದಯ ತೋರಿ ನಂಗೆ ದೇವ ಬಂದನೈ. ದೇವ ಬಂದನೈ. ದೇವ ಬಂದನೈ. ಭುವಿಯನ್ನೆಲ್ಲ ಪವಿತ್ರ ಮಾಡುವ ದೇವ ಬಂದನೈ. ಪ್ರೀತಿಯುಳ್ಳಂತಹ ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನೀನು ಕೊಟ್ಟಂತಹ ಪವಿತ್ರ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಮನುಷ್ಯರಾದಂಥ ನಾವು ಪಾಪದಲ್ಲಿ ಬಿದ್ದಿರುವಾಗ ನಮ್ಮನ್ನು ರಕ್ಷಣೆ ಮಾಡಲು ಮನುಜಾವತಾರಿಯಾಗಿ ಈ ಲೋಕಕ್ಕೆ ನಮ್ಮ ಸಂಗಡ ಬಂದು ವಾಸ ಮಾಡಿ ನಮ್ಮೊಂದಿಗೆ ಜೀವನ ಮಾಡಿ ನಿನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡೋಂಥ ಕೃಪೆಗಾಗಿ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನಾವು ಅಲ್ಪರು ಸ್ವಾಮಿ, ಅಯೋಗ್ಯರು, ಹುಳದಂಥವರು, ಯಾವುದಕ್ಕೂ ಸಹ ಬೇಡವಾದವರು, ಆದರೂ ಸಹ ನೀನು ನಮ್ಮ ಮೇಲಿಟ್ಟಂಥ ಎಲ್ಲ ಪ್ರೀತಿಗಳನ್ನು ಸ್ಮರಿಸಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ನಮಗೋಸ್ಕರ ಕರ್ತನೆ ನಮ್ಮ ಬೆಳಕಾಗಿ ನಮ್ಮನ್ನು ಕತ್ತಲೆ ಮಾರ್ಗದಿಂದ ಬಿಡಿಸೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ನಮ್ಮೊಂದಿಗೆ ಇರುವುದಕ್ಕಾಗಿ ಸದಾಕಾಲ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯಗಳ ಮೂಲಕವಾಗಿ ಇನ್ನಷ್ಟು ನಾವು ನಿನ್ನ ಆತುಕೊಂಡು ನಿನ್ನ ಕೃಪೆಯಲ್ಲಿ ಬದುಕುವಂಥ ದಯ ನಮಗೆ ದಯಪಾಲಿಸ್ಕೊಡು. ಕೇಳಿದಂಥ ವಾಕ್ಯಗಳು ನಿನ್ನೊಂದಿಗೆ ನಾವು ಜೀವನ ಮಾಡಲು, ನಿನ್ನ ಮಹಿಮೆಯಲ್ಲಿ ನೀನು ನಮಗೆ ಬಂದಂಥ ಆ ಹಬ್ಬವನ್ನು ಆಚರಣೆ ಮಾಡಲು ನಮ್ಮನ್ನು ಸಿದ್ಧಪಡಿಸಲಿ, ಬಲಪಡಿಸಲಿ. ಘನ ಮಾನಗಳನ್ನು ಸಲ್ಲಿಸಲ್ಪಡಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿನಂತೆ ತಂದೆಯ ದೇವರೇ, ಆಮೇನ್. ಕರ್ತನೇ ನಮ್ಮನ್ನು ಕಾರುಣಿಸು, ಕರ್ತನೇ ನಮ್ಮನ್ನು ಕರುಣಿಸು. ಕ್ರಿಸ್ತಾನೇ ನಮ್ಮನ್ನು ಕಾರುಣಿಸು, ಕ್ರಿಸ್ತನೇ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕಾರುಣಿಸು, ಕರ್ತನೇ ನಮ್ಮನ್ನು ಕರುಣಿಸು. ಕರ್ತ ನಿಮ್ಮೊಂದಿಗೆ ಇರಲಿ, ಆತನು ನಿಮ್ಮ ಆತ್ಮದೊಂದಿಗೂ ಇರಲಿ. ಕರ್ತನನ್ನು ಕೊಂಡಾಡುವ ದೇವರಿಗೆ ಸ್ತೋತ್ರವು. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಐಕ್ಯವು ನಿಮ್ಮೊಂದಿಗೆ